ಕರ್ನಾಟಕದ ಮನೆ ಮಗಳು ಫೇಮಸ್ ಆಂಕರ್ ಅನುಶ್ರೀ ಇವತ್ತು ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ಮದುವೆಯಾಗಿದ್ದಾರೆ. ಅಂದ್ರೆ ಅದ್ದೂರಿಯಾಗಿ ಅವರ ಮದುವೆ ಸಂಭ್ರಮ ನೆರವೇರುವಂತದ್ದು. ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಕಗಲಿಪುರದ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಅನುಶ್ರೀ ಅವರು. ಬಟ್ ಆದ್ರೆ ಈ ಒಂದು ಮದುವೆಗೆ ಅಂದ್ರೆ ಅನುಶ್ರೀ ಅವರು ತಮ್ಮದೇ ಆದಂತ ಒಂದು ಅಭಿಮಾನ ಬಳಗವನ್ನ ಹೊಂದಿದ್ದಾರೆ. ಅವ್ರದೇ ಆದಂತ ಒಂದು ಫ್ಯಾನ್ಸ್ ಬೇಸ್ ಇದೆ, ಫ್ಯಾನ್ಸ್ ಪೇಜ್ಗಳಿದೆ. ಅನುಶ್ರೀ ಅಂತ ಹೇಳಿದ್ರೆ ಸಾಕು, ಅವರನ್ನ ನೋಡ್ಲಿಕ್ಕಾದ್ರೂ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಾ ಇದ್ರು. ಆ ರೀತಿಯಾಗಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಸೊ ಇನ್ನು ಅನುಶ್ರೀ ಅವರು ಇವತ್ತು ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಿದ್ದಂಗೆನೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಫ್ಯಾನ್ಸ್ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಬಟ್ ಆದ್ರೆ ಕೆಲವು ಕಾರಣಗಳಿಂದನೋ ಅಥವಾ ಅವರ ಪ್ರೈವೇಟ್ ಅಂದ್ರೆ ಮತ್ತು ತುಂಬಾ ತಾರಾ ಬಳಗ ಬರೋದ್ರಿಂದ ಅಭಿಮಾನಿಗಳು ಮತ್ತು ತಾರಾ ಬಳಗ ಕ್ಲಾಶ್ ಆಗ್ಬಾರ್ದು, ನೂಕುನುಗ್ಗಲ್ ಆಗ್ಬಾರ್ದು, ಯಾವುದೇ ಬೇಸರ ಆಗ್ಬಾರ್ದು, ಈ ರೀತಿಯಾಗಿ ಏನಾದ್ರು ಯೋಚನೆ ಮಾಡಿ ಒಂದು ಫ್ಯಾನ್ಸ್ ಗಳಿಗೆ ಅಲ್ಲಿ ಅಲೋ ಮಾಡಿಲ್ಲ. ಅಲ್ಲಿ ಏನು ಹೋಗಿದ್ರು ಅಲ್ಲಿ ಒಂದು ಆಮಂತ್ರಣ ಇಲ್ಲದೆ ಯಾರಿಗೂ ಕೂಡ ಅಲೋವನ್ನ ಮಾಡ್ತಾ ಇಲ್ಲ. ಸೊ ಒಂದ್ ರೀತಿಯಾಗಿ ಇದು ಕೆಲವೊಂದು ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡಿರುವಂತದ್ದು. ಬಟ್ ಆದ್ರೆ ಇಲ್ಲಿ ನಾವು ಇವ್ರದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಮದುವೆ ಅಂತ ಹೇಳಿದ್ರೆ ಅದು ಒಂದು ಖುಷಿಯ ಸಂದರ್ಭ ಆಗಿರುತ್ತೆ. ಅದನ್ನ ಹೀಗೆ ಮಾಡ್ಬೇಕು, ಹೀಗೆ ಇರ್ಬೇಕು ಅಂತಾನು ಕೂಡ ಯೋಚನೆ ಮಾಡ್ತಾರೆ. ಸೊ ಆ ರೀತಿಯಾಗಿ ಯಾವುದು ಕ್ಲಾಶ್ ಆಗ್ಬಾರ್ದು, ನೂಕು ನುಗ್ಗಲ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅನುಶ್ರೀ ಅವರು ಈ ರೀತಿಯಾಗಿ ಒಂದು ನಿರ್ಧಾರವನ್ನ ಕೈಗೊಂಡ್ರೋ ಏನೋ ಗೊತ್ತಿಲ್ಲ. ಸೊ ಬಟ್ ಏನಂತ ಹೇಳಿದ್ರೆ ಅಲ್ಲಿ ಒಂದು ರೂಲ್ಸ್ ಅನ್ನು ಆಗಿರುವಂತದ್ದು. ಅನುಶ್ರೀ ಮದುವೆ ಅವರ ಆಮಂತ್ರಣ ಯಾರ ಕೈಲಿ ಇರುತ್ತೆ ಅವ್ರಿಗೆ ಮಾತ್ರ ಪ್ರವೇಶವನ್ನ ಕೂಡ ಮಾಡ್ಲಾಗ್ತಿರುತ್ತೆ. ಸೊ ಗೊತ್ತಿರೋ ಹಾಗೆ ಒಂದು ಸೆಲೆಬ್ರಿಟಿ ಮದುವೆ ಅಂತ ಹೇಳಿದ್ರೆ ಬಹಳಷ್ಟು ಬೌನ್ಸರ್ಸ್ ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು, ಸೆಕ್ಯೂರಿಟಿಗಳಾಗಿರ್ಬೋದು, ಸೊ ಈ ರೀತಿಯಾಗಿ ಬಹಳಷ್ಟು ಜನ ಇರ್ತಾರೆ. ಬಟ್ ಆದ್ರೆ ಫ್ಯಾನ್ಸ್ಗೆ ಏನು ಅಂತಂದ್ರೆ ಒಂದು ಖುಷಿ ಇತ್ತು, ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ, ಅವರ ಮದುವೆನ ನೋಡ್ಬೇಕು ಅಂತ ಸಾಕಷ್ಟು ಫ್ಯಾನ್ಸ್ ಗಳಲ್ಲಿ ಹೋಗಿದ್ರು. ಬಟ್ ಅವ್ರಿಗೂ ಕೊಂಚ ಬೇಸರ ಆಗಿದೆ. ಬೇಸರ ಮಾಡ್ಕೊಂಡು ವಾಪಸ್ ಬಂದಿರುವಂತದ್ದು. ಕೆಲವೊಂದು ಫ್ಯಾನ್ಸ್ ಗಳು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಬಟ್ ಆದ್ರೆ ಈ ವಿಚಾರದಲ್ಲಿ ಅನುಶ್ರೀ ಅವರನ್ನ ದೂರುವ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಅವರ ಮದುವೆ ಆಗಿರುತ್ತೆ, ಅಂದ್ರೆ ಅವರ ವಿವಾಹ ಇದೇ ರೀತಿಯಾಗಿ ಆಗ್ಬೇಕು. ಯಾವುದೇ ಒಂದು ಅವರ ಮದುವೆಲ್ಲೂ ಕೂಡ ಅಷ್ಟೇ ಅನುಶ್ರೀ ಅವರು ಒಂದು ರೀತಿಯಾಗಿ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕೂಡ ರೆಡಿ ಆಗಿರುವಂತದ್ದು. ಸೊ ಒಂದು ಪಕ್ಕ ಪ್ಲಾನ್ ಮಾಡಿ ಈ ಮದುವೆನ ಕೂಡ ಆಗ್ತಿರುವಂತದ್ದು. ಸೊ ಮೇ ಬಿ ಈ ರೀತಿಯಾಗಿ ಸೆಲೆಬ್ರಿಟಿ ಅಭಿಮಾನಿಗಳಿಗೆ ನೂಕು ನುಗ್ಗಲ್ ಆಗೋದು ಬೇಡ, ಈ ರೀತಿಯಾಗಿ ಸಾಧ್ಯತೆ ಕೂಡ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅನುಶ್ರೀ ರೋಷನ್ ಆಮಂತ್ರಣ ಇರೋರ್ಗೆ ಮಾತ್ರ ಅಲ್ಲಿ ಸೂಚನೆ ಅಂದ್ರೆ ಬಿಡೋದಿಕ್ಕೆ ಒಳಗಡೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಒಂದು ಕಡೆ ಫ್ಯಾನ್ಸ್ ಏನು ಬಹಳಷ್ಟು ಖುಷಿಯಿಂದ ಆಯ್ತು ಅನುಶ್ರೀ ಅವರ ಮದುವೆ ನೋಡ್ಬೇಕು ಅಂತ ಅಷ್ಟು ದೂರ ಹೋಗಿದ್ರೆ ಅವ್ರಿಗೆಲ್ಲ ಸ್ವಲ್ಪ ಬೇಸರ ಆಗಿ ವಾಪಸ್ ಬಂದಿರುವಂತದ್ದು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.